2025 ಮಾರ್ಚ್ 19 ಬುಧವಾರ ಮುಂಜಾನೆ 3:27ಕ್ಕೆ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಸಮಯ ಬಂದಿತು. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಮೂಲಕ ಭೂಮಿಗೆ ಯಶಸ್ವಿಯಾಗಿ ಮರಳಿದರು. ಅವರೊಂದಿಗೆ ನಿಕ್ ಹ್ಯಾಗ್ ಮತ್ತು ಅಲೆಕ್ಸಾಂಡರ್ ಗಾರ್ಬನೋವ್ ಸಹ ಇದ್ದರು. ಸಾಧನೆಗೆ ಆಕಾಶವೇ ಮಿತಿಯಲ್ಲ, ಕನಸುಗಳನ್ನು ಬೆಳೆಸಿ ಬದ್ಧತೆ ಮತ್ತು ಪರಿಶ್ರಮದಿಂದ ಎಲ್ಲವೂ ಸಾಧ್ಯ ಎಂದು ಜಗತ್ತಿಗೆ ಸಾರಿದರು. ನಾನು ನಿಮ್ಮ ಚಂದ್ರಹಾಸ್. ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾಸಾದ ಅಂತರಿಕ್ಷ ಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು 2024 ಜೂನ್ 5ರಂದು ಬೋಯಿಂಗ್ ಸ್ಟಾರ್ಲೈನರ್ ಯಾನದಲ್ಲಿ ಮೊದಲ ಬಾರಿ ಮಾನವ ಸಹಿತ ಪ್ರಯೋಗಾತ್ಮಕ ಪಯಣ ಬೆಳೆಸ್ತಾರೆ. ಅವರು ಜೂನ್ 6ರಂದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ISS ತಲುಪ್ತಾರೆ. ಮೂಲತಃ ಈ ಸ್ಟಾರ್ಲೈನರ್ ಮಿಷನ್ 1 ವಾರದವರೆಗೆ ಮಾತ್ರ ನಡೆಯಬೇಕಿತ್ತು. ಆದರೆ ಬೋಯಿಂಗ್ ಸ್ಟಾರ್ಲೈನರ್ ಕ್ಯಾಪ್ಸೂಲ್ನಲ್ಲಿ ಸಮಸ್ಯೆಗಳು ಉಂಟಾದ ಕಾರಣ ಅವರ ಮಿಷನ್ 9 ತಿಂಗಳಿಗಿಂತಲೂ ಹೆಚ್ಚು ಕಾಲ ವಿಸ್ತರಿತವಾಗ್ತದೆ. ಇದರಿಂದ ಅವರು ಭೂಮಿಗೆ ಮರಳುವ ದಿನಾಂಕ ತಡವಾಗ್ತದೆ. ಸ್ಟಾರ್ಲೈನರ್ ನಲ್ಲಿ ತೊಂದರೆಗಳು ಭೂಮಿಯಿಂದ ಹೊರಡುವ ಮೊದಲೇ ಆರಂಭವಾಗಿದ್ದು, ಅದರ ಪ್ರಪಲ್ಷನ್ ವ್ಯವಸ್ಥೆಯಲ್ಲಿ ಹೀಲಿಯಂ ಲೀಕ್ ಕಂಡು ಬಂದಿತ್ತು. ಇದು ಪ್ರಯಾಣವನ್ನು ರದ್ದು ಮಾಡಬೇಕಾದಷ್ಟು ಗಂಭೀರವಾಗಿರಲಿಲ್ಲ. ಆದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದತ್ತ ಹಾರುವ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆಗಳು ಎದುರಾದರೂ ಯಾವುದೇ ಅಪಾಯವಿಲ್ಲದೆ ಸ್ಟಾರ್ಲೈನ್ ISS ತಲುಪಿತ್ತು. ಆದರೆ ನಂತರ ಗಂಭೀರ ತೊಂದರೆಗಳು ಕಾಣಿಸಿಕೊಂಡ ಕಾರಣ ಅದರಲ್ಲೇ ಅಂತರಿಕ್ಷ ಯಾತ್ರಿಗಳನ್ನು ಭೂಮಿಗೆ ಹಿಂತಿರುಗಿಸುವುದು ಸುರಕ್ಷಿತವಲ್ಲವೆಂದು ನಿರ್ಧರಿಸಲಾಗುತ್ತದೆ. ನಾಸಾ ಮತ್ತು ರಷ್ಯಾ ಪ್ರಧಾನವಾಗಿ ಬಳಸುವ ISS 2000 ನವೆಂಬರ್ನಿಂದ ಪ್ರತಿ ಕ್ಷಣವೂ ಅಂತರಿಕ್ಷ ಯಾತ್ರಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಸಾಮಾನ್ಯವಾಗಿ ಅಂತರಿಕ್ಷ ಯಾತ್ರಿಗಳು ಅಲ್ಲಿ ಕೆಲ ವಾರಗಳಿಂದ ತಿಂಗಳವರೆಗೆ ತಂಗಿ ವಿಜ್ಞಾನ ಪ್ರಯೋಗಗಳು ಮತ್ತು ಅಧ್ಯಯನ ನಡೆಸುತ್ತಾರೆ. ನಂತರ ಮತ್ತೊಂದು ತಂಡ ಬಂದು ಅವರನ್ನು ಬದಲಾಯಿಸುತ್ತದೆ. ಅಂತರಿಕ್ಷ ಪ್ರಯಾಣ ಸುನಿತಾ ವಿಲಿಯಮ್ಸ್ ಅವರಿಗೆ ಹೊಸದೇನಲ್ಲ. ಇತ್ತೀಚೆಗೆ ನಡೆದ ಸ್ಟಾರ್ಲೈನರ್ ಮಿಷನ್ಗೆ ಮುಂಚಿತವಾಗಿ ಅವರು 4 ಬಾರಿ ಅಂತರಿಕ್ಷ ಪ್ರಯಾಣ ಮಾಡಿದ್ದಾರೆ ಹಾಗೂ ISS ನಲ್ಲಿ ಅತ್ಯಂತ ಪ್ರಮುಖವಾದ ಸಂಶೋಧನೆ ಮತ್ತು ಅನ್ವೇಷಣಾ ಮಿಷನ್ಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ದೀರ್ಘಾವಧಿಯ ಮಿಷನ್ಗಳಲ್ಲಿ ಅವರು ಪ್ರದರ್ಶಿಸಿದ ಶ್ರಮ ಮತ್ತು ಸಮರ್ಪಣೆ ಅವರನ್ನು ನಾಸಾದ ಮುಂಚೂಣಿ ಸಾಹಸಿಯಾಗಿ ಗುರುತಿಸುವಂತೆ ಮಾಡಿದೆ. ಈಗ ಸುನಿತಾ ವಿಲಿಯಮ್ಸ್ ಒಟ್ಟು 606 ದಿನಗಳು ಅಂತರಿಕ್ಷದಲ್ಲಿ ಕಳೆದಿದ್ದು, ಇದು ಮಹತ್ವದ ಒಂದು ದಾಖಲೆಯಾಗಿದೆ. ಇಂತಹ ಸಹನೆ ಮತ್ತು ಶಕ್ತಿಯುತ ಮಿಷನ್ಗಾಗಿ ಅವರು ಇತಿಹಾಸದಲ್ಲೇ ಚಿರಸ್ಥಾಯಿಯಾಗಿರ್ತಾರೆ. ತಮ್ಮ ಮಿಷನ್ ನಿರೀಕ್ಷೆಗಿಂತ ಬಹಳ ಸಮಯ ವಿಸ್ತಾರಗೊಂಡಿದ್ದರೂ ಕೂಡ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಎಂದೂ ಕೂಡ ಧೃತಿಗೆಡಲಿಲ್ಲ. ಅವರ ಸಮಯವನ್ನು ಸದುಪಯೋಗ ಮಾಡಿಕೊಂಡರು. ಅವರು 900 ಗಂಟೆಗಳಿಗಿಂತ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳು ತೊಡಗಿಸಿಕೊಂಡು 150ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುತ್ತಾರೆ. ಅವರ ಪ್ರಮುಖ ಕೊಡುಗೆಗಳಲ್ಲಿ ಗುರುತ್ವಾಕರ್ಷಣೆಯ ಪರಿಣಾಮಗಳು ಜೀವಶಾಸ್ತ್ರೀಯ ವ್ಯವಸ್ಥೆಗಳ ಮೇಲೆ ಹೇಗೆ ಬೀಳುತ್ತದೆ ಎಂಬುದರ ಅಧ್ಯಯನ ಹಾಗೂ ದೀರ್ಘಾವಧಿಯ ಅಂತರಿಕ್ಷ ಪ್ರಯಾಣಕ್ಕೆ ಬೇಕಾದ ಹೊಸ ತಂತ್ರಜ್ಞಾನಗಳ ಪರೀಕ್ಷೆ ಸೇರಿಕೊಂಡಿದೆ. ಅವರ ಸ್ನಾಯು ಮತ್ತು ಎಲುಬಿನ ನಷ್ಟದ ಬಗ್ಗೆ ನಡೆಸಿದ ಸಂಶೋಧನೆ ಭವಿಷ್ಯದ ದೀರ್ಘಾವಧಿ ಡೀಪ್ ಸ್ಪೇಸ್ ಮಿಷನ್ಗಳಿಗೆ ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ಒದಗಿಸುತ್ತದೆ. ಅಂತರಿಕ್ಷಯಾನಿಗಳು ದೀರ್ಘಕಾಲ ಅಂತರಿಕ್ಷ ಪ್ರಯಾಣ ಮಾಡುವಾಗ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಇದರಲ್ಲಿ ಮೂಳೆ ಮತ್ತು ಸ್ನಾಯುಕ್ಷಯ, ಕಿರಣ ಸಂಸ್ಕರಣೆಗೆ ಒಳಗಾಗುವುದು ಮತ್ತು ದೃಷ್ಟಿಹೀನತೆ ಜೊತೆಗೆ ಏಕಾಂಗತೆಯಿಂದ ಉಂಟಾಗುವ ಮಾನಸಿಕ ಒತ್ತಡ ಕೂಡ ಸೇರಿವೆ. ಅವರು ನಡೆಯುವಲ್ಲಿ ತೊಂದರೆ, ದೃಷ್ಟಿಹೀನತೆ ಮತ್ತು ಬೇಬಿ ಫೀಟ್ ಎನ್ನುವ ಸ್ಥಿತಿಗೆ ಒಳಗಾಗ್ತಾರೆ. ಈ ಸ್ಥಿತಿಯಲ್ಲಿ ಕಾಲಿನ ತುದಿಯಲ್ಲಿರುವ ಗಟ್ಟಿಯಾದ ಚರ್ಮ ಹಾಳಾಗಿ ಶಿಶುಗಳ ಕಾಲಿನಂತಹ ಮೃದುವಾಗುತ್ತದೆ. ದೇಹವು ತಿಂಗಳಿಗೆ 1% ಮೂಳೆ ದಪ್ಪತೆ ಕಳೆದುಕೊಳ್ಳುತ್ತದೆ. ಇದರಿಂದ ಮೂಳೆ ಮುರಿಯುವ ಅಪಾಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಾಲು ಮತ್ತು ಬೆನ್ನಿನ ಸ್ನಾಯುಗಳು ಬಳಕೆಯ ಕೊರತೆಯಿಂದ ಬಲಹೀನವಾಗುತ್ತದೆ. ಇದನ್ನು ತಡೆಗಟ್ಟಲು ಅಂತರಿಕ್ಷಯಾನಿಗಳು ಪ್ರತಿದಿನ 2.5 ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಾರೆ. ಈ ವ್ಯಾಯಾಮಕ್ಕಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 3 ವ್ಯಾಯಾಮ ಯಂತ್ರಗಳನ್ನು ಬಳಸುತ್ತಾರೆ. ಈ ಯಂತ್ರಗಳಲ್ಲಿ ಒಂದು ರೆಸಿಸ್ಟೆನ್ಸ್ ಡಿವೈಸ್ ಅನ್ನು ಒಳಗೊಂಡಿದ್ದು, ಅದು ವ್ಯಾಕ್ಯೂಮ್ ಟ್ಯೂಬ್ ಮತ್ತು ಫ್ಲೈವೀಲ್ ಕೇಬಲ್ಗಳ ಸಹಾಯದಿಂದ ಉಚಿತ ತೂಕದ ವ್ಯಾಯಾಮವನ್ನು ಅನುಭವ ನೀಡುತ್ತದೆ.
ಮೂಳೆ ಆರೋಗ್ಯವನ್ನು ಬೆಂಬಲಿಸಲು ಅವರು ಆಹಾರ ಪೂರಕಗಳನ್ನು ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ದೇಹದ ದ್ರವಗಳನ್ನು ಕೆಳಗೆ ಎಳೆಯುತ್ತದೆ, ಆದರೆ ಅಂತರಿಕ್ಷದಲ್ಲಿ ಇದು ಶರೀರದ ಮೇಲ್ಭಾಗಕ್ಕೆ ಹರಡುತ್ತದೆ. ಇದರ ಪರಿಣಾಮವಾಗಿ ಮುಖದ ಭಾಗ ಉಬ್ಬು, ತಲೆದೊಂಡಿಯ ಒಳಭಾಗದಲ್ಲಿ ಒತ್ತಡ ಹೆಚ್ಚುವುದು ಮತ್ತು ದೃಷ್ಟಿ ಸಮಸ್ಯೆಗಳು ಉಂಟಾಗ್ತದೆ. ಅಂತರಿಕ್ಷಯಾನಿಗಳು ಭೂಮಿಗೆ ಬಂದ ನಂತರವೂ ಗಂಭೀರವಾದ ಹಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಮೂಳೆ ಮತ್ತು ಸ್ನಾಯು ಕ್ಷಯ, ರೋಗ ನಿರೋಧಕ ಶಕ್ತಿಯಲ್ಲಿ ಬದಲಾವಣೆಗಳು, ಹೃದಯದ ಗಾತ್ರದ ಬದಲಾವಣೆ, ಎತ್ತರದಲ್ಲಿ ಕಡಿಮೆ ಆಗುವುದು, ದೃಷ್ಟಿ ಬದಲಾವಣೆಗಳು ಇತ್ಯಾದಿ ಸಮಸ್ಯೆಗಳು ಎದುರಾಗ್ತದೆ. ಸುನಿತಾ ವಿಲಿಯಮ್ಸ್ ಆರೋಗ್ಯವನ್ನು ಪೂರ್ಣವಾಗಿ ಪರೀಕ್ಷಿಸಲು ಅವರು ಟೆಕ್ಸಾಸ್ ರಾಜ್ಯದ ಹ್ಯೂಸ್ಟನ್ಸ್ನಲ್ಲಿರುವ ನಾಸಾದ ಲಿಂಡನ್ ಬಿ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಹೋಗಬೇಕು. ಅಲ್ಲಿ ಹೃದಯ, ರಕ್ತದೊತ್ತಡ, ದೃಷ್ಟಿ ಮತ್ತು ನರವೈದ್ಯಕೀಯ ಬದಲಾವಣೆಗಳಿಗಾಗಿ ಅವರನ್ನು ಸಂಪೂರ್ಣವಾಗಿ ಪರೀಕ್ಷಿಸಲಾಗುತ್ತದೆ. ವೈದ್ಯರು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಅನುಮತಿ ನೀಡುವವರೆಗೆ ಅವರನ್ನು ಮನೆಗೆ ಬಿಡುವುದಿಲ್ಲ. ಈ ರೀತಿ ಸಾವಿರಾರು ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಅವರು ಧೃತಿಗೆಡದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಮಾನವ ಕುಲಕ್ಕೆ ನೆರವಾಗ್ತಿದ್ದಾರೆ. ಅಂತರಿಕ್ಷ ಯಾತ್ರಿಗಳು ತಮ್ಮ ಸಾಹಸ, ಶ್ರದ್ಧೆ ಮತ್ತು ಶ್ರಮದಿಂದ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುತ್ತಿದ್ದಾರೆ. ಸಾಧನೆಗೆ ಆಕಾಶವೇ ಮಿತಿಯಲ್ಲ, ಕನಸುಗಳು ದೊಡ್ಡದಾಗಿರಬೇಕು ಎಂಬ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಗಳಿಂದ ಮಾನವ ಕುತೂಹಲವನ್ನು ಹೊಸ ಎತ್ತರಕ್ಕೆ ಏರಿಸಿದ್ದಾರೆ. ಅವರ ಶ್ರಮದಿಂದ ನಮ್ಮ ಯುವಜನತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯಲು ಉತ್ಸಾಹಿತವಾಗುತ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸುನಿತಾ ವಿಲಿಯಮ್ಸ್ನವರು ಮಹತ್ವದ ಪ್ರೇರಣೆಯನ್ನು ನೀಡಿದ್ದಾರೆ. ತಾವು ಎಲ್ಲೆಡೆಗೂ ತಲುಪಬಹುದು ಎಂಬ ಸಂದೇಶವನ್ನು ಸಾರಿದ್ದಾರೆ.